ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ನಮ್ಮ ಈ ಜೀವನದ ಸುಂದರ ಪಯಣದಲ್ಲಿ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರೋ ನಿಲ್ದಾಣ ಬಳ್ಳಾರಿಯ ತೋರಣಗಲ್ಲು. ಈ ತಂಗುದಾಣದಲ್ಲಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಈ ಜಿಲ್ಲೆಯ ಸುಂದರತೆಯನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸುಮ್ಮನೆ ಈವ್ನಿಂಗ್ ವಾಕ್ಗೆ ಅಂತ ಬಂದಾಗ ಈ ಟೆಂಪಲ್ನ ನೋಡಿದ್ವಿ. ಇದು ಸುಮಾರು 800 ವರ್ಷದ ಹಳೆಯ ಚಾಲುಕ್ಯರ ಕಾಲದ ದೇವಾಲಯ. ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣವಾಗಿರೋದ್ರಿಂದ ಇದನ್ನ ಇಲ್ಲಿನ ಜನರು ಕಲ್ಗುಡಿ ಅಂತ ಕರೀತಾರೆ. ಇಲ್ಲಿ ಕಂಬದ ಮೇಲಿರೋ ಶಾಸನವನ್ನು ತುಂಬ ಕಷ್ಟಪಟ್ಟು ಓದಕ್ಕೆ ಟ್ರೈ ಮಾಡಿದ್ದೆ, ಬಟ್ ನಿಜವಾಗ್ಲೂ ಏನೂ ಅರ್ಥ ಆಗಲಿಲ್ಲ. ಇಲ್ಲಿ ಬಂದಾಗ ಆದ ಒಂದು ಖುಷಿ ಏನು ಅಂದರೆ, ಹುಟ್ಟಾಗಿಂದ ಫಸ್ಟ್ ಟೈಮ್ ಗರ್ಭಗುಡಿಯ ಇಷ್ಟು ಹತ್ತಿರದಲ್ಲಿ ನಿಂತು ಶಿವನ ಲಿಂಗವನ್ನು ನೋಡೋಕ್ಕೆ ಸಿಕ್ಕಿದ್ದು. ಮೈಯೆಲ್ಲ ಒಂಥರ ಫೀಲ್ಗೆ ಭಯ ಪಟ್ಟ ಹಾಗೆ ಅನಿಸ್ತಿತ್ತು. ಈ ದೇವಸ್ಥಾನದ ಬಗ್ಗೆ ಅಲ್ಲಿನ ಅರ್ಚಕರ ಬಾಯಿಂದಾನೇ ಕೇಳೋಣ ಬನ್ನಿ. 1100 ವರ್ಷ ಇತಿಹಾಸ ಇರೋಂಥ ಒಂದು ದೇವಸ್ಥಾನ ಇದು ಚಾಳುಕ್ಯ ಕಲ್ಯಾಣರ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಈಶ್ವರ ದೇವಸ್ಥಾನ ಅಂದಿನಿಂದ ಇಂದಿನವರೆಗೂ ಇದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ನಾಮಕರಣ ಇದೆ. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಇದರ ದಾಖಲಾತಿಗಳೆಲ್ಲ ಇದ್ದಾವೆ. ಹಂಗಾಗಿ ಇದನ್ನ ಸಂಪೂರ್ಣವಾಗಿ ಕಲ್ಲುಗುಡಿ ಈಶ್ವರ, ಎಲ್ಲ ಕಲ್ಲಿನಿಂದ ನಿರ್ಮಾಣವಾಗಿರೋದ್ರಿಂದ ಇದು ಕಲ್ಲುಗುಡಿ ಈಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಕಲ್ಗುಡಿ ಅಂತ ಹೇಳಿದ್ರೆ ಕಲ್ಲಿಂದ ಕಲ್ಲಿನಿಂದ ನಿರ್ಮಾಣ ಆಗಿರೋದಕ್ಕೆ ಕಲ್ಗುಡಿ ಈಶ್ವರ ದೇವಸ್ಥಾನ ಅಂತಾನೆ ಇದಕ್ಕೊಂದು ಕರಿತಾ ಇದ್ದಾರೆ. ಬಟ್ ಇದ್ರ ಮೂಲ ಹೆಸರು ಬಂದು ಶಿವನ ಹೆಸರು ಮಲ್ಲಿಕಾರ್ಜುನ. ಇದನ್ನೆಲ್ಲ ಮೊನ್ನೆ 2015ರಲ್ಲಿ ಇದನ್ನೆಲ್ಲ ಜೀರ್ಣೋಪೀಕರಣ ಮಾಡಿದ್ರು. 17 ಓಪನಿಂಗ್ ಆಯ್ತು. ಅಂದ್ರೆ ಎಲ್ಲ ಬಿದ್ದಿರೋದನ್ನ ಪುನರಪಿ ಜೀರ್ಣೋಪೀಕರಣ ಮಾಡಿದ್ರು. ಇದನ್ನ ಧರ್ಮಸ್ಥಳದ ವೀರೇಂದ್ರಗಿರಿಸ್ತಾರೆ ಜೀರ್ಣೋಪೀಕರಣ ಮಾಡಿಸಿ ಇದು ಗಾರ್ಡನ್ನು ಇವತ್ತು ಪಾರ್ಕು ಎಲ್ಲ ಜಿಂದಲ್ ಅದನ್ನೆಲ್ಲ ಮಾಡಿಸಿ ಇವತ್ತು ಕಾಂಟ್ರಾಕ್ಟ್ ಇಟ್ಟು ಒಂದು ಮೇಂಟೆನೆನ್ಸ್ ಮಾಡಿಸ್ತಾ ಇದ್ದಾರೆ. ಜೀರ್ಣೋದ್ಧಾರ ಮಾಡಿರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರಗಿರಿ ಸರ್, ಅವರೇ ಇದನ್ನ ನಿರ್ಮಾಣ ಮಾಡಿರೋದು. ದೇವಸ್ಥಾನ ನಿರ್ಮಾಣ, ಗಾರ್ಡನ್ ಮೇಂಟೆನೆನ್ಸ್ ಎಲ್ಲ ಜಿಂದಾಲ್ ಇವತ್ತು ಕಾಂಟ್ರಾಕ್ಟ್ ಮೇಂಟೆನೆನ್ಸ್ ಮಾಡ್ತಾರೆ. ಇದಕ್ಕೆ ಒಂದು ಇಲ್ಲಿ ವೀರಶೈವ ಜಾಗೃತ ಸೇವಾ ಸಮಿತಿ ತಾಳೂರು ಗ್ರಾಮದಲ್ಲಿ ವೀರಶೈವ ಜಾಗೃತ ಸೇವಾ ಸಮಿತಿ ಅಂತಿದೆ. ಆ ಸಮಿತಿಯವರು ಇವತ್ತೆಲ್ಲ ಮೇಂಟೆನೆನ್ಸ್ ಮಾಡಿಸ್ಕೊಂಡು ಇಲ್ಲಿ ಏನೇ ಅಭಿಷೇಕಗಳು, ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ನಡೀತಾ ಇರ್ತಾವ. ವಿವಾಹ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಇಂಥವೇನಿದ್ರು ಇಲ್ಲಿ ಸಂಪೂರ್ಣ ಇಲ್ಲಿ ನಡೀತಾವ. ಆಮೇಲೆ ಶಿವರಾತ್ರಿ ದಿನ ಸಂಪೂರ್ಣವಾಗಿ ಒಂದು ಶಿವನ ಒಂದು ಧರೆ ಇಳಿದಂತ ಒಂದು ಸ್ಥಾನ ಇರುತ್ತೆ. ಅಂದ್ರೆ ಅಷ್ಟು ಸಂಪೂರ್ಣ ಜನ ಭಕ್ತಾದಿಗಳು ಇಲ್ಲೆಲ್ಲ ವಿದ್ಯಾನಗರ, HH ಶಂಕರಗುಡಿ ಕಾಲೋನಿ ಇಲ್ಲೆಲ್ಲ ನಿವಾಸಿಗಳಾಗ್ತಕ್ಕಂಥ ಎಂಪ್ಲಾಯ್ಗಳೆಲ್ಲ ಇಲ್ಲೇ ಬಂದು ದರ್ಶನ ಮಾಡ್ತಾರೆ. ಯಾಕಂದ್ರೆ ಇದು ಪ್ರಾಚೀನ ಲಿಂಗ, ಹೀಗಾಗಿ ಇಲ್ಲಿ ಒಂದು ಅಘೋರ ಶಕ್ತಿಯೂ ಉಂಟು. ಇಲ್ಲಿ ಸಂಪೂರ್ಣವಾಗಿ ನಡ್ಕೊಂಡವರು ಸಿದ್ಧಿಯನ್ನು ದೊರಕಿದ್ದು ಇದೆ. ಬಹಳ ಇತಿಹಾಸ ಪೂರ್ವಕವಾದ ದೇವಸ್ಥಾನ. ಧನ್ಯವಾದಗಳು ಸರ್. ನಿಮ್ಮದ ಇಲ್ಲಿದ್ದ ಮಕ್ಕಳು ನಾವು ವಿಡಿಯೋ ಮಾಡೋದನ್ನು ನೋಡಿ ರೀಲ್ಸ್ ಮಾಡ್ತೀರೇನ್ರಿ ಅಂದರು. ಇಲ್ಲ, ಯೂಟ್ಯೂಬ್ ಚಾನೆಲ್ ಅಂದಿದ್ದಕ್ಕೆ ಮೇಡಮ್ ರೀ ನಾವು ಡ್ಯಾನ್ಸ್ ಮಾಡ್ತೇವೆ, ವಿಡಿಯೋ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀರೇನ್ರಿ ಅಂತ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದರು. ನಿಜವಾಗ್ಲೂ ಅವರ ಮುಗ್ಧತೆಯ ಮಾತಿಗೆ ಒಂದು ಸಲ ನನ್ನ ಬಾಲ್ಯ ಕಣ್ಣೆದುರಿಗೆ ರಪ್ ಅಂತ ಪಾಸಾಗಿ ಮೂಕ ಸ್ತಬ್ಧಳಾಗಿ ಬಿಟ್ಟೆ. ಹೌದು, ಇಲ್ಲಿನ ಭಾಷೆ, ಜನ, ಸಂಸ್ಕೃತಿ, ಆಚರಣೆ, ಆಚಾರ, ವಿಚಾರ, ಆಹಾರ ಪ್ರತಿಯೊಂದು ವಿಭಿನ್ನವೇ.
ಎತ್ತಣ ಕರಾವಳಿಯ ಮೀನು ಸಾರು, ಎತ್ತಣ ಬಯಲು ಸೀಮೆಯ ಜೋಳದ ರೊಟ್ಟಿ, ಎತ್ತಣಿಂದ ಎತ್ತಣ ಸಂಬಂಧವಯ್ಯ. ಎಲ್ಲ ವಿಭಿನ್ನವೇ, ಆದರೆ ಏನೂ ಭಿನ್ನವಾಗಿ ಅನ್ನಿಸ್ತಿಲ್ಲ. ಯಾಕಂದರೆ ಇವರಿದ್ದಾರಲ್ಲ, ಪ್ರೀತಿ ಕೊಡೋಕ್ಕೆ, ಪ್ರೀತಿ ಪಡ್ಕೊಳ್ಳೋಕ್ಕೆ. ಈ ಸುಖದ ಎದುರು ಬೇರೆಲ್ಲ ನಶ್ವರವೇ. ದೇವಸ್ಥಾನದ ಹಿಂದೆ ಒಂದು ಕೆರೆ ಬೇರೆ ಇತ್ತು. ಅದನ್ನು ನೋಡೋಕ್ಕೆ ಅಂತ ಹೋದಾಗ ಮತ್ತೆ ಆ ಮಕ್ಕಳ ಕಲರ್ ಡ್ರೆಸ್ ನೋಡಿ ಚಿಕ್ಕ ವಯಸ್ಸಲ್ಲಿ ಅಮ್ಮನ ಹತ್ರ ಹಠ ಮಾಡಿ ಪಡ್ಕೊಳ್ತಿದ್ದ ಹೊಸ ಡ್ರೆಸ್ಗಳೇ ನೆನಪಾದವು. ಎಷ್ಟು ಬೇಗ ವಯಸ್ಸು ಜಾರೋಯ್ತು. ಒಂದ್ಸಲ ಆ ಬಾಲ್ಯ ಅಲ್ಲಿಗೆ ಪೌಸ್ ಆಗಬಾರ್ದಿತ್ತ ಅನ್ನಿಸ್ತು. ಈ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿರೋ ಹುಡುಗಿನ ನೋಡುವಾಗ ನನ್ನನ್ನೇ ನಾನು ಒಂದ್ಸಲ ನೋಡ್ಕೊಂಡಾಗೆ ಆಯಿತು. ಈ ದೇವಸ್ಥಾನದ ಗಾರ್ಡನ್ ಮೇಂಟೆನೆನ್ಸ್ JSW ಕಂಪನಿಯವರು ವಹಿಸಿಕೊಂಡಿದ್ದು ಅತ್ಯಂತ ಸುಂದರ ಹಾಗೂ ಸ್ವಚ್ಛವಾಗಿಟ್ಟಿದ್ದಾರೆ. ಸೊ ಬದಲಾವಣೆ ಜಗದ ನಿಯಮ. ಬದುಕು ಬಂದಂತೆ ಸ್ವೀಕರಿಸೋ ಈ ಜರ್ನಿಯಲ್ಲಿ ಈ ತಂಗುದಾಣಕ್ಕೆ ತಲುಪಿದ್ದೀವಿ. ಜೀವನವೇ ಪಾಠಶಾಲೆಯಂತೆ. ಈ ಪಾಠಶಾಲೆಯ ಈ ಅಧ್ಯಾಯನ ಕರೆಕ್ಟಾಗಿ ಓದ್ಕೊಂಡು ರ್ಯಾಂಕ್ ತಗೋಬೇಕು. ಸೊ ನಮ್ಮ ಕರಾವಳಿ ಇನ್ಫೋ ಚಾನೆಲಲ್ಲಿ ಬಯಲುಸೀಮೆಯ ಇನ್ಫಾರ್ಮೇಷನ್ ಇನ್ನು ಮುಂದೆ ಬರಲಿದೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.